ಕ್ಷಣಿಕ ಕಾಮಸುಖ ಅಂಧ ಸಂಬಂಧಗಳ ಮೋಹ ಸ್ವಾರ್ಥದ ಆಸೆ ಮನುಷ್ಯನ ಮನಸ್ಸನ್ನು ಎಷ್ಟರ ಮಟ್ಟಿಗೆ ಕುರುಡನ್ನಾಗಿಸಬಹುದು ಎಂಬುದಕ್ಕೆ ಈ ಘಟನೆ ಭೀಕರ ಉದಾಹರಣವಾಗಿದೆ. കഴിഞ്ഞ ദിവസം നമ്മുടെയൊക്കെ മനസാക്ഷിയെ ഞെട്ടിച്ച സംഭവമായിരുന്നു തിരുവനന്തപുരം നെടുമങ്ങാടുണ്ടായ 1.5 വയസ്സുകാരന്റെ മരണം. 1.5 വയസ്സുകാരൻ നേരിട്ടത് അതിക്രൂരമായ മർദ്ദനമെന്ന് പോസ്റ്റ്മോർട്ടം റിപ്പോർട്ട് പുറത്തുവരികയാണ്. കുഞ്ഞിന്റെ ജനനേന്ദ്രിയത്തിലടക്കം ആഴത്തിൽ മുറിവുകളുണ്ട്. ശരീരത്തിൽ 51 മുറിവുകൾ കണ്ടെത്തിയിട്ടുമുണ്ട്. അറസ്റ്റിലായ അമ്മ അഖിലയെയും പങ്കാളി അഷ്കറിനെയും ഇന്ന് കോടതിയിൽ ഹാജരാക്കും. ഏഞ്ചൽ മേരി മാത്യു ആണ് വിവരങ്ങളുമായി ചേരുന്നത്. ഏഞ്ചൽ, നടക്കുന്ന വിവരങ്ങളാണ് ഈ പോസ്റ്റ്മോർട്ടം റിപ്പോർട്ടിൽ എന്തൊക്കെയാണ് കൂടുതലായി പറയുന്നതിന്റെ അന്വേഷണം എങ്ങനെയാണ് മുന്നോട്ട് പോകുന്നത്? കുഞ്ഞിന്റെ പോസ്റ്റ്മോർട്ടം റിപ്പോർട്ടിൽ വളരെ ഗുരുതരമായ കണ്ടെത്തലുകളാണ് ഉണ്ടായിരുന്നത്. കുഞ്ഞിന്റെ ശരീരത്തിൽ 51 മുറിവുകൾ കണ്ടെത്തിയിരുന്നു. അതോടൊപ്പം തന്നെ കുഞ്ഞിന്റെ ജനനേന്ദ്രിയത്തിൽ ആഴത്തിലുള്ള മുറിവ്, കാലിൽ പൊള്ളിച്ചതിന്റെ പാടുകൾ, അതിൽ സിഗരറ്റ് വലിച്ച് പൊള്ളിച്ചതിന്റെ പാടുകളൊക്കെയും കണ്ടെത്തിയിരുന്നു. ആന്തരിക രക്തസ്രാവമാണ് കുഞ്ഞിന്റെ മരണത്തിന് ഇടയാക്കിയത്. അത്തരത്തിലുള്ള പരിക്കുകൾ കുഞ്ഞിന് സംഭവിച്ചിരുന്നു എന്നുള്ളതാണ് പോസ്റ്റ്മോർട്ടത്തിൽ കണ്ടെത്തിയത്. ഇതിന്റെ അടിസ്ഥാനത്തിലാണ് അമ്മ അഖിലയും അതോടൊപ്പം തന്നെ അഖിലയുടെ പങ്കാളിയായ അഷ്കറിനെയും പോലീസ് ಕಸ್ಟಡಿಯಲ್ಲಿಡಿದೆ. ಕುഞ്ഞിന്റെ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಬಂಧುಗಳೇ, ಹೇಗಿದ್ದೀರಾ? ನಾನು ನಿಮ್ಮ ಅಬು ರಾಜೀಸ್ ಅವರು. ಇಂದಿನ ಸಮಾಜದಲ್ಲಿ ಕ್ಷಣಿಕ ಕಾಮಸುಖ ಅಂಧ ಸಂಬಂಧಗಳ ಮೋಹ ಸ್ವಾರ್ಥದ ಆಸೆ ಮನುಷ್ಯನ ಮನಸ್ಸನ್ನು ಎಷ್ಟರ ಮಟ್ಟಿಗೆ ಕುರುಡನ್ನಾಗಿಸಬಹುದು ಎಂಬುದಕ್ಕೆ ಈ ಘಟನೆ ಭೀಕರ ಉದಾಹರಣವಾಗಿದೆ. ಕಾಮದ ಕ್ಷಣಿಕ ಉನ್ಮಾದದಲ್ಲಿ ವಿವೇಕ ಮಂಕಾದಾಗ ಮನುಷ್ಯನು ತನ್ನ ಜವಾಬ್ದಾರಿ, ದೈವಭಯ, ಕರುಣೆ ಮತ್ತು ಮಾನವೀಯತೆಯನ್ನೇ ಮರೆತು ಬಿಡುತ್ತಾನೆ. ಆ ಕ್ಷಣದ ಸುಖಕ್ಕಾಗಿ ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳು ಕೆಲವೊಮ್ಮೆ ಒಂದು ಕುಟುಂಬದ ಬದುಕನ್ನೇ ನಾಶ ಮಾಡುತ್ತವೆ. ನಿರಪರಾಧ ಜೀವಗಳ ಬಳಿಗೆ ಕಾರಣವಾಗುತ್ತವೆ. ಸಮಾಜದ ಅಂತಃಕರಣದ ಮೇಲೆ ಅಲಿಯದ ಗಾಯಗಳನ್ನು ಮೂಡಿಸುತ್ತವೆ. ಮನಸ್ಸು ನಿಯಂತ್ರಣ ತಪ್ಪಿದಾಗ ಮನುಷ್ಯತ್ವವೇ ಕುಸಿಯುತ್ತದೆ. ದೈವಭಯ ಮತ್ತು ನೈತಿಕತೆ ಕಳೆದು ಹೋದಾಗ ಕ್ರೌರ್ಯ ಸಾಮಾನ್ಯವಾಗುತ್ತದೆ. ತಿರುವನಂತಪುರಂನ ನೆಡುಮಂಗಾಡು ಆಟಿಂಗಲ್ ಭಾಗದಲ್ಲಿ ನಡೆದ ಈ ಪುಟ್ಟ ಹರ್ಷಿತ್ನ ಹೃದಯ ವಿದ್ರಾವಕ ಘಟನೆ ಅದಕ್ಕೆ ಜೀವಂತ ಸಾಕ್ಷಿಯಾಗಿದೆ. ತಿರುವನಂತಪುರಂ ಜಿಲ್ಲೆಯ ನೆಡುಮಂಗಾಡು ಆಟಿಂಗಲ್ ಭಾಗದಲ್ಲಿ ನಡೆದ ಪುಟ್ಟ ಹರ್ಷಿತ್ನ ಹೃದಯ ವಿದ್ರಾವಕ ಮರಣ ಕೇವಲ ಒಂದು ಸಾಮಾನ್ಯ ಅಪರಾಧ ಪ್ರಕರಣವಲ್ಲ. ಇದು ಇಡೀ ಸಮಾಜದ ಮನಸ್ಸನ್ನು ನಡುಗಿಸುವ, ಕುಟುಂಬದ ವ್ಯವಸ್ಥೆಯ ಕುಸಿತ, ಮಾನವೀಯತೆಯ ಪತನ, ಜವಾಬ್ದಾರಿಯ ಕೊರತೆ ಮತ್ತು ಸಂಬಂಧಗಳ ಹೆಸರಿನಲ್ಲಿ ಮನುಷ್ಯತ್ವವನ್ನು ಬಲಿ ಕೊಡುವ ಭೀಕರ ಮನೋವಿಕಾರದ ಸ್ಪಷ್ಟ ಚಿತ್ರಣವಾಗಿದೆ. ಇನ್ನು ಮಾತನಾಡಲು ಕಲಿಯದ, ತನ್ನ ನೋವನ್ನು ಹೇಳಿಕೊಳ್ಳಲು ಆಗದ ಕೇವಲ 1.5 ವರ್ಷದ ಆ ಪುಟ್ಟ ಮಗು ತನ್ನ ತಾಯಿಯ ಮಡಿಲನ್ನೇ ಈ ಜಗತ್ತಿನ ಅತ್ಯಂತ ಸುರಕ್ಷಿತ ಸ್ಥಳವೆಂದು ನಂಬಿಕೊಂಡಿತ್ತು. ಆದರೆ ಅದೇ ಮನೆಯ ಗೋಡೆಯೊಳಗೆ ತನ್ನನ್ನು ಕಾಪಾಡಬೇಕಿದ್ದವರ ನೆರಳಲ್ಲೇ ಅವನು ಅಮಾನುಷ ಹಿಂಸೆ ಮತ್ತು ಕ್ರೌರ್ಯದ ಬಲಿಯಾಗುವುದು ಕೇವಲ ಒಂದು ಕುಟುಂಬದ ದುರಂತವಲ್ಲ. ಇದು ಇಡೀ ಸಮಾಜದ ಅಂತಃಕರಣಕ್ಕೆ ಅಂಟಿರುವ ಶಾಶ್ವತ ಕಳಂಕವಾಗಿದೆ. ವರದಿಗಳ ಪ್ರಕಾರ ಮಗುವಿನ ಅಜ್ಜಿಯವರು ಹಲವು ಬಾರಿ ಅನುಮಾನ ವ್ಯಕ್ತಪಡಿಸಿ ಮಗುವಿನ ಮೇಲಿನ ಹಿಂಸೆಯ ಬಗ್ಗೆ ಮುಂಚಿತವಾಗಿ ಎಚ್ಚರಿಕೆ ನೀಡಿದ್ದರು. ಆ ಕಿರುಚಾಟವನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಎಂಬುದು ಇನ್ನಷ್ಟು ನೋವುಂಟು ಮಾಡುತ್ತದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಪತ್ತೆಯಾದ 51 ಗಾಯಗಳು ಕೇವಲ ಆ ಪುಟ್ಟ ದೇಹದ ಮೇಲಿನ ಹಿಂಸೆಯ ಗುರುತುಗಳಲ್ಲ, ಅವು ನಮ್ಮ ಸಮಾಜದ ಮೌನದ ಗುರುತುಗಳು, ವ್ಯವಸ್ಥೆಯ ನಿರ್ಲಕ್ಷ್ಯದ ಸಾಕ್ಷಿಗಳು, ಜವಾಬ್ದಾರಿಯ ಕೊರತೆಯ ಭೀಕರ ಚಿಹ್ನೆಗಳಾಗಿವೆ. ಪ್ರತಿಯೊಂದು ಗಾಯವು ಸಮಾಜವನ್ನು ಪ್ರಶ್ನಿಸುತ್ತಿದೆ. ನಾನು ಅಳುತ್ತಿದ್ದಾಗ ನೀವು ಎಲ್ಲಿದ್ದೀರಿ? ಈ ಪ್ರಕರಣದಲ್ಲಿ ಹರ್ಷಿತನ ತಾಯಿ ಅಖಿಲ ಮತ್ತು ಆಕೆಯ ಸಂಗಾತಿ ಅಷ್ಕರ್ ವಿರುದ್ಧ ಹೊರಬಂದಿರುವ ಆರೋಪಗಳು ಕೇವಲ ವೈಯಕ್ತಿಕ ದೋಷವಲ್ಲ. ಇದು ಸಂಬಂಧಗಳ ಹೆಸರಿನಲ್ಲಿ ಕ್ಷಣಿಕ ಕಾಮಸುಖದ ಮೋಹದಲ್ಲಿ, ಸ್ವಾರ್ಥದ ಕತ್ತಲೆಯಲ್ಲಿ ಮನುಷ್ಯತ್ವವನ್ನೇ ಮರೆತು ಬಿಡುವ ನೈತಿಕ ಕುಸಿತದ ಅತ್ಯಂತ ಭೀಕರ ಉದಾಹರಣೆಗಳಾಗಿವೆ. ಪವಿತ್ರ ಕುರ್ಆನ್ನಲ್ಲಿ ಅಲ್ಲಾಹು ತಾಲ ಹೇಳುತ್ತಾನೆ, ಮಿನ್ ಅಜಲಿ ذلك كتبنا على بني إسرائيل أنه من قتل نفسا بغير نفس أو فساد في الأرض فكأنما قتل الناس جميعا ومن أحياها فكأنما أحيا الناس جميعا. ಒಬ್ಬ ನಿರಪರಾಧಿಯನ್ನು ಕೊಲ್ಲುವುದು ಸಮಸ್ತ ಮಾನವ ಕುಲವನ್ನೇ ಕೊಂದಂತಾಗಿದೆ. ಒಬ್ಬ ಜೀವವನ್ನು ಉಳಿಸುವುದು ಸಮಸ್ತ ಮಾನವ ಕುಲವನ್ನೇ ಉಳಿಸಿದಂತಾಗಿದೆ. ಸೂರತ್ ಮಾಯಿದ 32ನೇ ಆಯತಿನಲ್ಲಿ ನಮಗೆ ನೆನಪಿಸುವುದು ಏನೆಂದರೆ, ಒಂದು ಮಗುವಿನ ಜೀವ ಕೇವಲ ಒಂದು ಕುಟುಂಬದ ಆಸ್ತಿಯಲ್ಲ, ಅದು ಇಡೀ ಮಾನವ ಕುಲದ ಅಮಾನತ್ತು.
ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದಾರೆ, ಕುಲ್ಲುಕುಂ ರಾಯಿ ವ ಕುಲ್ಲುಕುಂ ಮಸ್ಊಲನ್ ರಅಯತಿ. ನಿಮ್ಮಲ್ಲಿ ಪ್ರತಿಯೊಬ್ಬರು ಹೊಣೆಗಾರರು, ಪ್ರತಿಯೊಬ್ಬರು ತಮ್ಮ ಜವಾಬ್ದಾರಿಯ ಬಗ್ಗೆ ಪ್ರಶ್ನಿಸಲ್ಪಡುವವರು. ಮತ್ತೊಂದು ಹದೀಸಿನಲ್ಲಿ ಅವರು ಪ್ರವಾದಿಯವರು ಎಚ್ಚರಿಸಿದ್ದಾರೆ, ಲೈಸ ಮಿನ್ನ ಮಲ್ಲಂ ಯರ್ಹಂ ಸಗೀರನ. ನಮ್ಮ ಚಿಕ್ಕವರ ಮೇಲೆ ಕರುಣ ತೋರದವನು ನಮ್ಮವನಲ್ಲ. ಇಂತಹ ಘಟನೆಗಳು ಇಂದಿನ ಸಮಾಜದಲ್ಲಿ ಹೆಚ್ಚುತ್ತಿರುವುದು ಕೇವಲ ಕಾನೂನು ಸಮಸ್ಯೆ ಅಲ್ಲ, ಇದು ಆತ್ಮೀಯತೆಯ ಕೊರತೆ, ದೈವ ಭಯದ ಅಭಾವ, ಕುಟುಂಬ ಮೌಲ್ಯಗಳ ಕುಸಿತ, ಸಂಬಂಧಗಳ ಪವಿತ್ರತೆಯನ್ನು ಮರೆತ ಪರಿಣಾಮವಾಗಿದೆ. ಇಂತಹ ದುರಂತಗಳು ಮತ್ತೆ ಮರುಕಳಿಸದಿರಲು ಮಕ್ಕಳ ಮೇಲಿನ ಹಿಂಸೆಯ ಕುರಿತು ಪ್ರತಿಯೊಂದು ದೂರನ್ನು ತಕ್ಷಣ ತನಿಖೆಗೆ ಒಳಪಡಿಸಬೇಕು. ಚೈಲ್ಡ್ ಲೈನ್ ಹಾಗೂ ಪೊಲೀಸ್ ವ್ಯವಸ್ಥೆಗಳು ಹೆಚ್ಚು ಸ್ಪಂದನಶೀಲರಾಗಿರಬೇಕು. ಮರುವಿವಾಹ ಅಥವಾ ಹೊಸ ಸಂಬಂಧಗಳ ಸಂದರ್ಭಗಳಲ್ಲಿ ಮಕ್ಕಳ ಸುರಕ್ಷತೆಯ ಬಗ್ಗೆ ಕಡ್ಡಾಯ ಮೇಲ್ವಿಚಾರಣೆ ಇರಬೇಕು. ಪ್ರತಿಯೊಂದು ಮನೆಯಲ್ಲೂ ಧಾರ್ಮಿಕ ಹಾಗೂ ನೈತಿಕ ಶಿಕ್ಷಣಕ್ಕೆ ಮೊದಲ ಆದ್ಯತೆ ನೀಡಬೇಕು. ಸಮಾಜದ ಪ್ರತಿಯೊಬ್ಬರೂ ಅನುಮಾನಾಸ್ಪದ ಪರಿಸ್ಥಿತಿಗಳನ್ನು ಕಂಡಾಗ ಮೌನವಾಗದೆ ತಕ್ಷಣ ವರದಿ ಮಾಡುವ ಧೈರ್ಯ ಬೆಳೆಸಬೇಕು. ಒಂದು ಮಗು ಎಂದರೆ ಹೊರೆಯಲ್ಲ, ಅದು ಅಲ್ಲಾಹು ನೀಡಿದ ಅಮಾನತ್. ಮನೆಯ ಬರ್ಕತ್, ಭವಿಷ್ಯದ ಬೆಳಕು. ಕ್ಷಣಿಕ ಕಾಮ, ಸುಖ, ಸ್ವಾರ್ಥ, ಸಂಬಂಧಗಳ ಮೋಹ ಅಥವಾ ವೈಯಕ್ತಿಕ ಆಸೆಗಳಿಗಾಗಿ ಆ ಅಮಾನತ್ತನ್ನು ನಿರ್ಲಕ್ಷಿಸುವುದು ಮಾನವೀಯತೆಯ ಅತಿ ದೊಡ್ಡ ಸೋಲು. ಇಂದು ಪುಟ್ಟ ಹರ್ಷಿತನ ಮೌನ ಕಿರುಚಾಟ ನಮ್ಮೆಲ್ಲರನ್ನು ಒಂದೇ ಪ್ರಶ್ನೆ ಕೇಳುತ್ತಿದೆ, ನನ್ನ ನೋವಿನಿಂದಾದರೂ ನೀವು ಎಚ್ಚರಗೊಳ್ಳುವಿರಾ? ಈ ಪ್ರಶ್ನೆಗೆ ಉತ್ತರ ಮಾತಿನಿಂದಲೇ ಅಲ್ಲ, ಕಠಿಣ ಕಾನೂನು ಕ್ರಮಗಳಿಂದ, ಮಕ್ಕಳ ರಕ್ಷಣೆಯ ಜಾಗೃತಿಯಿಂದ, ಕರುಣೆಯಿಂದ, ಜವಾಬ್ದಾರಿಯಿಂದ ಹಾಗೂ ಸಮಾಜದ ಒಟ್ಟಾರೆ ಬದಲಾವಣೆಯಿಂದ ಕೊಡಬೇಕು. അള്ളാഹു ആ നിരപരാധി പുട്ട ആത്മക്ക് ശാന്തി നീടലി. ഇത്തരത്തിലുള്ള വിവരം ബന്ധുക്കൾക്ക് ലഭിച്ചതില്ല. പക്ഷെ ആ സംശയം ബന്ധുക്കൾക്ക് തോന്നിയതിന് പിന്നാലെയായിരുന്നു കുഞ്ഞിനെ വിട്ടുകിട്ടാൻ അച്ഛന്റെ ബന്ധുക്കൾ ശ്രമിച്ചത്, അച്ഛനും അമ്മയും അടക്കമുള്ളവർ ശ്രമിച്ചത്. പക്ഷേ ആ ശ്രമം വിജയിക്കുന്നതിന് മുൻപേ തന്നെ ക്രൂരമായ മർദ്ദനത്തിന് കുഞ്ഞ് ഇരയാവുകയായിരുന്നു. ഇതിൽ ഡിവൈഎസ്പിയുടെ നേതൃത്വത്തിൽ, നെടുമങ്ങാട് ഡിവൈഎസ്പിയുടെ നേതൃത്വത്തിൽ അമ്മ അഖിലയും അതോടൊപ്പം തന്നെ പങ്കാളി അഷ്കറിനെയും വിശദമായി തന്നെ ചോദ്യം ചെയ്തിരുന്നു. ഈ ചോദ്യം ചെയ്യലിൽ അഷ്കർ കുഞ്ഞിനെ മർദ്ദിക്കുന്നതായി കണ്ടിട്ടുണ്ട് എന്നുള്ളതാണ് അഖില മൊഴി നൽകിയത്. പക്ഷെ ഏതെങ്കിലും തരത്തിൽ ഈ മർദ്ദനം തടയാൻ ശ്രമിച്ചതായി അഖില പറയുന്നില്ല. അമ്മ നോക്കുകുത്തിയെ നിന്നു എന്നുള്ളതാണ് മൊഴികളിൽ ഇപ്പോൾ വ്യക്തമാകുന്നത്. പക്ഷെ അത് പൂർണ്ണമായും പോലീസ് വിശ്വസിച്ചിട്ടില്ല. അഖിലേക്കും ഈ മർദ്ദനത്തിൽ ഏതെങ്കിലും തരത്തിലുള്ള പങ്കുണ്ടോ എന്നുള്ള കാര്യം പോലീസ് സംശയിക്കുന്നുണ്ട്. പക്ഷേ ഓരോ ചോദ്യങ്ങളോടും മറുപടി പറയാതെ ചോദ്യം ചെയ്യലിനോട് പൂർണ്ണമായും സഹകരിക്കുകയാണ് അഷ്കർ എന്നാണ് പോലീസ് നൽകുന്ന വിവരം. രണ്ടുപേരെയും ഇപ്പോൾ കോടതിയിൽ ഹാജരാക്കും.